ತುಂಬಾ ಪ್ರಿಟ್ಟಿ ಆಗಿದೆ. ಪ್ರಿಟ್ಟಿ ಎಷ್ಟು ಅಂತಾನೆ ಹೇಳ್ಬೋದು, ಅಷ್ಟು ಚೆನ್ನಾಗಿದೆ. ವಾವ್ ಅನ್ನೋ ತರ ಇದೆ. ಇಲ್ಲೊಂದು ನಿಮ್ಗೆ ಗ್ರ್ಯಾಂಡ್ ಲುಕ್ ಬೇಕು, ವೆಡ್ಡಿಂಗ್ ಲುಕ್ ಬೇಕು ಅಂತ ಆದ್ರೆ ಡೆಫಿನೆಟ್ಲಿ ಯು ಗೋ ಫಾರ್ ದಿಸ್. ಸಖತ್ತಾಗಿ ಬಂದಿದೆ. ನಿಮ್ಗೆ ಚಿಟ್ಕೆ ಹೊಡೆಯೋ ಅಷ್ಟಲ್ಲ, ನಮ್ಗೆ 5,000 ಜನ ಬೇಕಾ, 10,000 ಜನ ಬೇಕಾ, 50,000 ಜನ ಬೇಕಾ, ಅಷ್ಟು ಜನ ಫಾಲೋವರ್ಸ್ ನಿಮ್ಗೆ ಫೇಕ್. ಹಾಯ್, ವೆಲ್ಕಮ್ ಬ್ಯಾಕ್ ಟು ಆದ್ಯ ಜ್ಯುವೆಲ್ಲರಿ. ಯಾರೆಲ್ಲ ಇದೆ ಮೊದಲನೇ ಬಾರಿಗೆ ನನ್ನ ವಿಡಿಯೋಸ್ ನೋಡ್ತಾ ಇದ್ದಾರೆ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರಿಂದ ನಾನು ಯಾವುದೇ ವಿಡಿಯೋ ಹಾಕಿದ್ರೆ ಫಸ್ಟ್ ನೋಟಿಫಿಕೇಶನ್ ಬರುತ್ತೆ. ಅಂಡ್ ನೀವು ನನ್ನ ಎಲ್ಲಾ ರೀತಿಯ ವಿಡಿಯೋಸ್ ಆಗಿರ್ಬೋದು ಅಥವಾ ಕಲೆಕ್ಷನ್, ಹೊಸ ಕಲೆಕ್ಷನ್ಸ್ ಯಾವೆಲ್ಲ ಬಂದಿರ್ತದೆ ನೀವು ಫಸ್ಟ್ ನೋಡ್ಬೋದು. ಇವತ್ತು ನಾನು ನಿಮಗೆ ಶಾರ್ಟ್ ನೆಕ್ಲೆಸ್, ಲಾಂಗ್ ಹರಂ ವಿತ್ ಇಯರಿಂಗ್ಸ್ ಬರುವಂತಹ ಕಾಂಬೋ ಸೆಟ್ಗಳನ್ನ ತೋರಿಸ್ತೀನಿ. ಅಂಡ್ ಗೈಸ್, ನಾನು ಇವತ್ತು ನಿಮ್ಮ ಹತ್ರ ಒಂದು ವಿಷಯನ ಹೇಳಬೇಕು ಅಂತ ಅನ್ಕೊಂಡಿದ್ದೀನಿ. ನಾನು ಪ್ರತಿಯೊಂದು ವಿಡಿಯೋಸ್ ಎಲ್ಲ ಕೂಡ ಹೇಳ್ತೀನಿ. ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಈ ಲೋಗೋ ನನ್ನ ಒರಿಜಿನಲ್ ಲೋಗೋ, ನಂದು ಒಂದೇ ಪೇಜ್ ಇರೋದು ಅಂತ ಹೇಳ್ಬಿಟ್ಟು. ನಂಗೆ ಯೂಟ್ಯೂಬ್ ಕೂಡ ಒಂದೇ ಚಾನಲ್ ಇರೋದು ಅಂಡ್ ಇನ್ಸ್ಟಾಗ್ರಾಮ್ ಕೂಡ ಒಂದೇ ಪೇಜ್, ಆದ್ಯ ಜ್ಯುವೆಲ್ಲರಿ ಒಂದು ಪೇಜ್ ಬಿಟ್ಟು ನಾನು ಬೇರೆ ಯಾವುದೇ ಪೇಜ್ ನನ್ನ ಹೆಸರಲ್ಲಿ ಇಲ್ಲ. ಅಂಡ್ ಇಲ್ಲಿ ಬರ್ತಿದ್ದೆ ನೋಡಿ, ಇಲ್ಲೇ ದೊಡ್ಡದಾಗಿ ಹಾಕ್ಬಿಡ್ತೀನಿ. ಸೊ ಇದು ನನ್ನ ಒರಿಜಿನಲ್ ಲೋಗೋ ಇರುವಂತಹ ಪೇಜ್. ನೀವು ನನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ಕಾಂಟ್ಯಾಕ್ಟ್ ಮಾಡಬೇಕು ಅಂದ್ರೂ ಇದೇ ಲೋಗೋ ಬರುತ್ತೆ. ವಾಟ್ಸಪ್ ಅಲ್ಲಿ ಕಾಂಟ್ಯಾಕ್ಟ್ ಮಾಡಬೇಕು ಅಂದ್ರೂ ಕೂಡ ಇದೇ ಡಿಪಿನೇ ಬರುತ್ತೆ. ಇದು ಬಿಟ್ಟು ಬೇರೆ ಯಾವುದೇ ಡಿಪಿ ನಾನು ಯೂಸ್ ಮಾಡಲ್ಲ. ಇವಾಗ ನನ್ನ ಒರಿಜಿನಲ್ ಡಿಪಿ ಅಥವಾ ನನ್ನ ಒರಿಜಿನಲ್ ಫೋಟೋ, ನನ್ನ ಅಚ್ಚು ಫೋಟೋ ಯಾವುದನ್ನು ಕೂಡ ನಾನು ಹಾಕೋದಿಲ್ಲ. ಇದು ನಾನು ಯಾಕೆ ಹೇಳ್ತೀನಿ ಅಂತ ಹೇಳಿದ್ರೆ, ನೆನ್ನೆ ಒಂದು ಕಸ್ಟಮರ್ ನನಗೆ ಮೆಸೇಜ್ ಮಾಡಿದ್ರು, ಮ್ಯಾಮ್ ಇನ್ನೂ ನನಗೆ ಜ್ಯುವೆಲ್ರಿ ಬಂದಿಲ್ಲ ಅಂತ ಹೇಳ್ಬಿಟ್ಟು. ಆ ಕಸ್ಟಮರ್ ನನ್ನ ಕಡೆ ಆರ್ಡರೇ ಮಾಡಿಲ್ಲ. ಮ್ಯಾಮ್ ಮಾಡಿಲ್ಲ ಅಂತ ಹೇಳಿದೆ. ಅವ್ರು ಅವಾಗ ಸ್ಕ್ರೀನ್ಶಾಟ್ ಕಳಿಸ್ತಾರೆ, ಮ್ಯಾಮ್ 1,100 ರೂಪಾಯಿ ನಾನು ನಿಮಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಪೇ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು. ಆ ಥರ ನನಗೆ ಬಂದೇ ಇಲ್ಲ. ನಾನು ಇನ್ಸ್ಟಾಗ್ರಾಮಲ್ಲಿ ಆರ್ಡರ್ಸೇ ನಾನು ತಗೊಳ್ಳೋದಿಲ್ಲ. ಏನಕ್ಕಪ್ಪ ಅಂದರೆ ಲಾಸ್ಟ್ ಟೈಮ್ ಆಲ್ರೆಡಿ ನನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ ಹ್ಯಾಕ್ ಆಗಿ ಹೋಗ್ಬಿಡುತ್ತಲ್ವಾ. ಸೊ ಅವಾಗ ಏನಾಗುತ್ತೆ, ಆರ್ಡರ್ಸ್ ಕನ್ಫ್ಯೂಷನ್ ಆಗಿ ಹೋಗ್ಬಿಡುತ್ತೆ. ಅವಾಗ ಕಸ್ಟಮರ್ಸ್ಗೂ ಕೂಡ ಭಯ ಆಗುತ್ತೆ, ಅಯ್ಯೋ ಇದೇನಪ್ಪ ಇದು ಆರ್ಡರ್ ಮಾಡಿದ್ವಿ ಈ ಥರ ಆಗೋಯ್ತು ಅಂತ ಹೇಳ್ಬಿಟ್ಟು ಅಂತ. ನಾನು ಅವ್ರಿಗೇನಾದ್ರು ನನಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡೋಕ್ಕೆ ನಂಬರ್ ಸೇವ್ ಮಾಡ್ಕೋಬೇಕು ಅಥವಾ ಇಂಟ್ರೆಸ್ಟ್ ಇಲ್ಲ ಅಂತ ಅಂದರೆ, ಇಲ್ಲ ಮ್ಯಾಮ್ ಕೊಡಿ ಪರವಾಗಿಲ್ಲ, ನಾನು ನಿಮಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ಆರ್ಡರ್ನ ತಗೋತೀನಿ. ನಾನು ಇನ್ಸ್ಟಾಗ್ರಾಮಲ್ಲಿ ಯಾವುದೇ ಕಾರಣಕ್ಕೂ ಕೂಡ ನಾನು ದುಡ್ಡನ್ನು ಹಾಕಿ ಅಂತ ಹೇಳೋದು ಇಲ್ಲ. ಇನ್ಸ್ಟಾಗ್ರಾಮ್ನ ಆರ್ಡರ್ಸ್ ಕೂಡ ತಗೊಳ್ಳೋದಿಲ್ಲ. ಸೊ ಪ್ಲೀಸ್ ನನ್ನ ಹೆಸರಲ್ಲಿ ನೀವು ಬೇರೆ ಯಾರಿಗಾದ್ರು ದುಡ್ಡನ್ನು ಹಾಕಿದ್ರೆ ಅದಕ್ಕೆ ನಾನು ಜವಾಬ್ದಾರಿ ಆಗಿರೋದಿಲ್ಲ. ಮತ್ತೆ ಹೇಳ್ತೀನಿ, ಈ ಲೋಗೋ ಏನಿದೆ ಅಲ್ವಾ, ಇದು ಒಂದೇ ನನ್ನ ಒರಿಜಿನಲ್ ಪೇಜ್ ಅಂಡ್ ಇದು ಒಂದೇ ನನ್ನ ಕಾಂಟ್ಯಾಕ್ಟ್ ನಂಬರ್ ಇರೋದು. ಸೊ ಫೋನ್ ಪೇದು ಇನ್ನೊಂದು ನಂಬರ್ 197 ಅಂತ ಹೇಳ್ಬಿಟ್ಟು ನೀವು ಈ ನಂಬರ್ಗೆ ನೀವು ನನಗೆ ವಾಟ್ಸಪ್ ಮಾಡಿದ್ರೆ, ಈ ಕೆಳಗಡೆ ಬರ್ತಿರೋ ನಂಬರ್ಗೆ ವಾಟ್ಸಪ್ ಮಾಡಿದ್ರೆ ನಾನು ನಿಮಗೆ ಅವಾಗ ನನ್ನ ಪೇಮೆಂಟ್ ನಂಬರ್ನ ಕೊಡ್ತೀನಿ. ಸೊ ಅಷ್ಟೇ, ದಯವಿಟ್ಟು ಯಾರು ಕೂಡ ಸುಮ್ಮನೆ ದುಡ್ಡನ್ನ ಹಾಕಿ ಮೋಸ ಹೋಗ್ಬಿಡಿ. ತುಂಬಾ ಜನ ಏನಂತ ಹೇಳ್ತಾರೆ ಅಂದ್ರೆ, ಅದು ಕೂಡ ಆದ್ಯ ಸಮಥಿಂಗ್ ಜ್ಯುವೆಲ್ರಿ ಅಂತ ಒಂದಿರೋ ಪೇಜ್ ಇದೆ, ಅದಕ್ಕೆ ಮಿಸ್ ಆಗಿ ದುಡ್ಡನ್ನ ಹಾಕಿದ್ದಾರೆ. ಅದರಲ್ಲಿ 16K ಪ್ಲಸ್ ಫಾಲೋವರ್ಸ್ ಇದ್ದಾರೆ. ಗೈಸ್ ಏನು ಗೊತ್ತಾ, ನೀವು ಯಾವ್ದಾದ್ರು ಆರ್ಡರ್ ಮಾಡಬೇಕಾದ್ರೆ 10,000 ಇರ್ತಿದಾರ, 1,00,000 ಇದ್ದಾರೆ ಅಥವಾ 1,000 ಜನ ಫಾಲೋವರ್ಸ್ ಇದೆ ಅಂತ ನೋಡ್ಬಿಟ್ಟು ದಯವಿಟ್ಟು ಆರ್ಡರ್ ಮಾಡ್ಕೊಳಕ್ಕೆ ಹೋಗ್ಬಿಡಿ. ಬಿಕಾಸ್ ಅಲ್ಲಿ ಫಾಲೋವರ್ಸ್ 100 ರೂಪಾಯಿ 500 ರೂಪಾಯಿ ಕೊಟ್ಟರು ಅಂದರೆ ನಿಮಗೆ ಚಿಟ್ಕೆ ಹೊಡೆಯೋ ಅಷ್ಟಲ್ಲ, ನಮಗೆ 5,000 ಜನ ಬೇಕಾ, 10,000 ಜನ ಬೇಕಾ, 50,000 ಜನ ಬೇಕಾ, ಅಷ್ಟು ಜನ ಫಾಲೋವರ್ಸ್ ನಮಗೆ ಫೇಕ್ ಆಗಿ ಸಿಗ್ತಾರೆ. ಸೊ ಆ ಥರದವರೆಲ್ಲ ಏನು ಮಾಡ್ತಾರೆ ಗೊತ್ತಾ, ಫೇಕ್ ಫಾಲೋವರ್ಸ್ ಅವರೆಲ್ಲರೂ ಕೂಡ ಅಂಥದ್ದನ್ನ ಇಟ್ಕೊಂಡು ಅವರು ಬಿಸ್ನೆಸ್ ಮಾಡ್ತಾ ಇರ್ತಾರೆ. ಸೊ ಬಿಸ್ನೆಸ್ ಎಲ್ಲ ಸ್ಕ್ಯಾಮ್ ಮಾಡ್ತಾ ಇರ್ತಾರೆ ಅವರು. ಸೊ ನಿಮಗೆ ಹೆಂಗೆ ಗೊತ್ತಾಗುತ್ತೆ ಇದು ಒರಿಜಿನಲ್ ಪೇಜ್ ಅಂತ? ಹೆಂಗೆ ಗೊತ್ತಾಗುತ್ತೆ ಅಂದರೆ, ಯಾರು ಕೂಡ ಜೆನ್ಯೂನ್ ಆಗಿ ಬಿಸ್ನೆಸ್ನ ಮಾಡೋರು, ಟ್ರಸ್ಟೆಡ್ ಪೇಜ್ ಅವರು ಯಾರು ಕೂಡ ಅವ್ರವ್ರ ಕಮೆಂಟ್ ಸೆಕ್ಷನ್ಗಳನ್ನ ಆಫ್ ಮಾಡಿರೋಕ್ಕೆ ಸಾಧ್ಯನೇ ಇಲ್ಲ, ಆಫ್ ಮಾಡೋದು ಇಲ್ಲ. ಬಿಕಾಸ್ ಯಾಕೆ ಆಫ್ ಮಾಡಬೇಕಿದೆ ಕಮೆಂಟ್ ಸೆಕ್ಷನ್ಗಳನ್ನ? ನಾವು ಕಸ್ಟಮರ್ಸ್ಗೆ ಒಳ್ಳೆ ರೀತಿಯಲ್ಲಿ ಇದ್ದೀವಿ, ಒಳ್ಳೆ ರೀತಿಯಾಗಿ ಜ್ಯುವೆಲ್ರಿ ಆಗಿರ್ಬೋದು, ಪ್ರಾಡಕ್ಟ್ ಆಗಿರ್ಬೋದು ಕೊಡ್ತಾ ಇದ್ದೀವಿ ಅಂದರೆ ಅವರು ಒಳ್ಳೆ ಕಮೆಂಟ್ಸ್ಗಳನ್ನ ಅಷ್ಟೇ ಹಾಕ್ತಾರೆ ಅಥವಾ ಎನ್ಕ್ವೈರಿಗಳನ್ನ ಅಷ್ಟೇ ಹಾಕ್ತಾರೆ. ಸೊ ಬೇರೆ ಯಾವುದನ್ನು ಹಾಕೋದಿಲ್ಲ. ಸೊ ಹಿಂಗಾಗಿ ನೀವು ಅವ್ರ ಫೀಡ್ಬ್ಯಾಕ್ಗಳನ್ನ ನೋಡಿ, ಹ್ಯಾಪಿ ಕಸ್ಟಮರ್ ಫೀಡ್ಬ್ಯಾಕ್ ಹಾಕಿದಾರಾ, ಮತ್ತು ಅದರಲ್ಲೂ ಕೂಡ ಫೇಕ್ ಆಗಿ ಹಾಕಿರ್ತಾರೆಲ್ಲ, ಸ್ವಲ್ಪ ನೀಟಾಗಿ ಚೆಕ್ ಮಾಡಿ ನೀವು ಆಮೇಲೆ ಆರ್ಡರ್ನ ಮಾಡಿ. ಅವ್ರಿಗೆ 1,100 ರೂಪಾಯಿ ದುಡ್ಡು ಹಾಕ್ಬಿಟ್ಟು ಮ್ಯಾಮ್ ಫೇಕ್ ಆಗೋಯ್ತು ಅಂತ ಹೇಳಿದ್ರು. ಆಮೇಲೆ ಮ್ಯಾಮ್ ಈ ಥರ ಮಾಡಿದ್ರಲ್ಲ, ಜೋಪಾನವಾಗಿರ್ಬೇಕಲ್ವಾ ಅಂತ ಹೇಳಿದ್ರೆ, ಹೋಗ್ಲಿ ಬಿಡಿ ಮ್ಯಾಮ್ ಇನ್ನೇನು ಮಾಡೋಕ್ಕಾಗತ್ತೆ ಅಂತ ಹೇಳಿದ್ರು. ಬಟ್ ಅದು ತುಂಬ ಜನಕ್ಕೆ ದೊಡ್ಡ ದುಡ್ಡಾಗಿರುತ್ತೆ. ಇವನ್ ಸಮ್ಟೈಮ್ಸ್ 500 ರೂಪಾಯಿ ಜ್ಯುವೆಲ್ರಿ ಬುಕ್ ಮಾಡಬೇಕು ಅವರು ಕೂಡ 5 ಸಲ ಯೋಚನೆ ಮಾಡೋರು ಕೂಡ ಇರ್ತಾರೆ. ಸೊ ಅದು ಅವ್ರಿಗೆ ಹೈ ಅಮೌಂಟ್ ಆಗಿರುತ್ತೆ. ಸೊ ದಯವಿಟ್ಟು ನೀವು ಯಾರ್ದಾದ್ರೂ ಪೇಜಲ್ಲಿ ಆರ್ಡರ್ ಮಾಡ್ಕೋಬೇಕು ಅಂತ ಇತ್ತು ಅಂದರೆ ದಯವಿಟ್ಟು 1-4 ಸಲ ಚೆಕ್ ಮಾಡಿ ಇದಕ್ಕೆ ನಾವು ದುಡ್ಡನ್ನು ಹಾಕ್ಬೋದಾ ಏನು ಎಂಟು ಅಂತ ಹೇಳ್ಬಿಟ್ಟು ಆಮೇಲೆ ನೀವು ಆರ್ಡರ್ ಮಾಡಿ. ಸಿಂಪಲ್ ಥಿಂಗ್ ಇಸ್ ಇಷ್ಟೇನೆ, ನೀವು ಜಸ್ಟ್ ಕಮೆಂಟ್ ಸೆಕ್ಷನ್ಗೆ ಹೋಗಿ, ಅಲ್ಲಿ ಕಮೆಂಟ್ ಬಾಕ್ಸ್ ಅವ್ರು ಆಫ್ ಆಗಿದೆ ಚೆಕ್ ಮಾಡಿ, ಆಫ್ ಆಗಿದೆ ದಯವಿಟ್ಟು ಆರ್ಡರ್ ಮಾಡಕ್ಕೆ ಹೋಗ್ಬಿಡಿ. ಫಾಲೋವರ್ಸ್ ನೋಡ್ಬಿಟ್ಟು ಯಾರು ಕೂಡ ಆರ್ಡರ್ಸ್ನ ಮಾಡಬೇಡಿ. ಸೊ ಎಸ್, ಬನ್ನಿ ಈಗ ಕಲೆಕ್ಷನ್ಸ್ ತೋರಿಸ್ತೀನಿ. ಫಸ್ಟ್ ಒನ್ ಬಂದ್ಬಿಟ್ಟಿದ್ದು ರೀಸ್ಟಾಕ್ಡ್ ಐಟಮು. ತುಂಬಾ ದಿನ ಆಗೋಗ್ಬಿಡ್ತು ರೀಸ್ಟಾಕ್ ಆಗಿ. ಸೊ ದಿಸ್ ಬ್ಯೂಟಿಫುಲ್ ಆಗಿರೋಂಥ ಆಂಟಿಕ್ ಪೀಸ್, ಇದು ಸಖತ್ತಾಗಿದೆ ಇದಂತೂ. ಅಂಡ್ ಇದ್ರಲ್ಲಿ ಬಂದ್ಬಿಟ್ಟು ನಿಮ್ಗೆ ಸೈಡ್ ಅಲ್ಲಿ ಫುಲ್ಲು ಕಾಯಿನ್ ಲಕ್ಷ್ಮಿ ಬರುತ್ತೆ, ನೋಡ್ತಾ ಇರ್ಬೋದು. ಇಷ್ಟು ಚಿಕ್ಕ ಜಾಗದಲ್ಲೂ ಕೂಡ ಎಷ್ಟು ನೀಟಾಗಿ ಲಕ್ಷ್ಮಿ ಫಿನಿಶಿಂಗ್ ನ ಕೊಟ್ಟಿದ್ದಾರೆ. ಅಂಡ್ ಆಲ್ಸೋ ಇಲ್ಲಿ ಪೂರ್ತಿನೂ ಕೂಡ ನಿಮ್ಗೆ ಲಕ್ಷ್ಮಿ ಫಿನಿಶಿಂಗ್ ಏನೇ ಇದೆ. ಅಂಡ್ ಇಲ್ಲೂ ಕೂಡ ಅಷ್ಟೇ
ಸಕ್ಕತ್ತಾಗಿ ಬಂದಿದೆ. ಡಿಸೈನ್ ಅಂತೂ ತುಂಬಾ ಬ್ಯೂಟಿಫುಲ್ ಆಗಿದೆ. ಅಂಡ್ ಈ ಸೆಂಟರ್ ಅಲ್ಲಿ ಈ ಫ್ಲವರ್ ಬಂದಿದೆ, ಈ ಫ್ಲವರ್ ಡಿಸೈನ್ ಒಂಥರ ತುಂಬಾ ಚೆನ್ನಾಗಿದೆ, ರೌಂಡ್ ರೌಂಡ್ ಚಕ್ರ ತರ ಟೈಪ್ ಅಲ್ಲಿ. ಇನ್ನು ಅದೇ ತರದಲ್ಲಿ ನಿಮ್ಗೆ ಇಯರಿಂಗ್ಸ್ ಕೂಡ ಬರುತ್ತೆ. ಇದೆ ಲಕ್ಷ್ಮಿ, ಇಲ್ಲಿ ಕೆಳಗಡೆ 4 ಕಾಸು ಇಯರಿಂಗ್ಸ್ ಬರುತ್ತೆ. ಅಂಡ್ ಇದನ್ನ ನೆಕ್ ಪೀಸ್ ಅಲ್ಲಿ ಕೂಡ ಅಷ್ಟೇನೆ. ಸೊ ತುಂಬಾನೇ ಪ್ರಿಟಿ ಆಗಿದೆ. ನಿಮ್ಗೆ ಏನಂತ ಹೇಳ್ತಾರೆ, ಇದನ್ನ ಮಚ್ಚ ಕನ್ಯೆ ಅಂತ ಹೇಳ್ತಾರೆ ಕನ್ನಡದಲ್ಲಿ, ಇಂಗ್ಲಿಷ್ ಏನಂತ ಅಂತಾರೆ ಗೊತ್ತಿಲ್ಲ ನನಗೆ. ಸೊ ಇಲ್ಲಿ ಲಕ್ಷ್ಮಿ ಬರುತ್ತೆ, 3D ಲಕ್ಷ್ಮಿ. ಅಂಡ್ ಇಲ್ಲೂ ಕೂಡ ಅಷ್ಟೇ ಈ ತರ ಬರುತ್ತೆ, ಸಕ್ಕತ್ತಾಗಿದೆ. ಅಂಡ್ ಕ್ವಾಲಿಟಿ ವೈಸ್ ಕೂಡ ನೀವೇ ನೋಡ್ತಾ ಇದೀರಲ್ವಾ ಎಷ್ಟು ಪ್ರಿಟಿ ಆಗಿದೆ. ಅಂಡ್ ಕ್ವಾಲಿಟಿ ಅಂತೂ ಮಸ್ತಾಗೇನೆ ಇದೆ. ವಾವ್. ಸೊ ಜಸ್ಟ್ ಇಮ್ಯಾಜಿನ್, ಇದೆಲ್ಲ ನಿಮ್ಗೆ ಗ್ರ್ಯಾಂಡ್ ಲುಕ್ ಬೇಕು, ವೆಡ್ಡಿಂಗ್ ಲುಕ್ ಬೇಕು ಅಂತ ಆದ್ರೆ ಡೆಫಿನೆಟ್ಲಿ ಯು ಗೋ ಫಾರ್ ದಿಸ್. ಸಖತ್ತಾಗಿ ಬಂದಿದೆ, ತುಂಬಾ ಟ್ರೆಡಿಷನಲ್ ಆಗಿ ಕಾಣಿಸುತ್ತೆ. ಈವನ್ ಯಾವ್ದಾದ್ರು ಒಂದು ಪೂಜೆಗೆ ಹೋಗ್ತಿದ್ದೀರಾ ಅಂದ್ರೂ ಕೂಡ, ಒಂದು ಎಂಗೇಜ್ಮೆಂಟ್ ಫಂಕ್ಷನ್, ಟ್ರೆಡಿಷನಲ್ ಸ್ಯಾರಿ ಅಂದ್ರೆ ಒಂದು ಟ್ರೆಡಿಷನಲ್ ಲುಕ್. ಸೊ ಅದಕ್ಕೆ ಖಂಡಿತವಾಗೂ ತುಂಬಾ ಪರ್ಫೆಕ್ಟ್ ಆಗಿ ಮ್ಯಾಚ್ ಆಗುತ್ತೆ. ಬಿಕಾಸ್ ಕಾಸಿನ ತರ ಲಕ್ಷ್ಮಿ ಹೂವ ಇದೆಲ್ಲ ಒಂದು ಪಾಸಿಟಿವ್ ವೈಬ್ ತರ. ಅಂಡ್ ತುಂಬಾ ಚೆನ್ನಾಗಿದೆ ಕೂಡ. ಪ್ರೈಸ್ ಬಂದ್ಬಿಟ್ಟು ನಿಮ್ಗೆ 1200 ರೂಪೀಸ್ ಫ್ರೀ ಶಿಪ್ಪಿಂಗ್ ಆಗುತ್ತೆ, 1200 ರೂಪಾಯಿ ಫ್ರೀ ಶಿಪ್ಪಿಂಗ್ ಆಗುತ್ತೆ. 3D ಅಲ್ಲಿ ಮೂವಿ ನೋಡಿರ್ತಾರೆ ಅಲ್ವಾ, ಸೊ ಇದು ಬಂದ್ಬಿಟ್ಟು ನಿಮ್ಗೆ 3D ಅಲ್ಲಿ ಪೆಂಡೆಂಟ್ ಬರುತ್ತೆ. ಸಕ್ಕತ್ತಾಗಿದೆ ಡಿಸೈನ್ ಅಂತೂ, ಕ್ವಾಲಿಟಿ ಅಂತೂ. ಸೊ ನೀವು ನೋಡ್ತಾ ಇರ್ಬೋದು, ಕ್ವಾಲಿಟಿ ವೈಸ್ ಅಂತೂ ಸೇಮ್ ಆಸ್ ಇಟ್ ಈಸ್ ಗೋಲ್ಡ್ ಟೈಪ್ ಅಲ್ಲೇ ಇದೆ. ಅಂಡ್ ಇಲ್ಲಿ ಬ್ಯೂಟಿಫುಲ್ ಲಕ್ಷಿ ಡಿಸೈನ್, ವಾವ್ ಸಕ್ಕತ್ತಾಗಿದೆ. ಅಂಡ್ ಇದ್ರಲ್ಲಿ ನಿಮ್ಗೆ ಫ್ಲವರ್ ಬರುತ್ತೆ ಇದರಲ್ಲಿ. ಅಂಡ್ ಈ ಲಕ್ಷ್ಮಿ ಡಿಸೈನ್ ಬರುತ್ತೆ, ಇಲ್ಲಿ 2 ಸೈಡ್ ಕೂಡ ಆನೆ ಡಿಸೈನ್ ಬರುತ್ತೆ. ಅಂಡ್ ಇಲ್ಲಿ ಬಂದ್ಬಿಟ್ಟು ನಿಮ್ಗೆ ಜೇನು ಟೈಪ್ ಡಿಸೈನ್ ಬರುತ್ತೆ. ತುಂಬಾನೇ ಪ್ರಿಟಿ ಅಂಡ್ ಬ್ಯೂಟಿಫುಲ್ ಆಗಿದೆ. ಅಂಡ್ ಇದ್ರಲ್ಲಿ ಕೂಡ ಅಷ್ಟೇ ಸೇಮ್ ಅದೇ ತರನೇ ಬರುತ್ತೆ. ಸೊ ಫುಲ್ ಕಾಂಬೋ ಸೆಟ್ ನಿಮ್ಗೆ ಈ ತರ ಕಾಣಿಸುತ್ತೆ ಗೈಸ್, ಜಸ್ಟ್ ಲುಕಿಂಗ್ ಲೈಕ್ ವಾವ್ ಅಂತಾರಲ್ಲ ಆ ತರ ಇದೆ. ಇದಂತೂ ತುಂಬಾ ಪ್ರಿಟಿ ಆಗಿದೆ. ಅಂಡ್ ಇಯರಿಂಗ್ಸ್ ಬಂದ್ಬಿಟ್ಟು ನಿಮ್ಗೆ ಈ ತರ ಇಯರಿಂಗ್ಸ್ ಬರುತ್ತೆ. ಸೊ ಈ ಹೋಲ್ ಸೆಟ್ ಕಾಂಬೋ ಪ್ರೈಸ್ ಬಂದ್ಬಿಟ್ಟು ನಿಮ್ಗೆ 1250 ರೂಪೀಸ್ ಫ್ರೀ ಶಿಪ್ಪಿಂಗ್ ಆಗುತ್ತೆ, 1250 ರೂಪಾಯಿ ಫ್ರೀ ಶಿಪ್ಪಿಂಗ್ ಆಗುತ್ತೆ. ಅಂಡ್ ಇದ್ರಲ್ಲಿ ನಿಮ್ಗೆ ಒಂದು ಸಿಂಗಲ್ ಹಾರಂ ಬೇಕು ಅಂದ್ರೂ ಕೂಡ ನಿಮ್ಗೆ ಇದರಲ್ಲಿ ಸಿಗುತ್ತೆ. ನೋಡಿ ಇವಾಗ ಸಿಂಗಲ್ ಹಾರಂ ಬಂದ್ಬಿಟ್ಟು ಈ ತರ ಬರುತ್ತೆ. ಸೊ ಈ ಓನ್ಲಿ ಹಾರಂ ವಿತ್ ಜುಮ್ಕಾಗೆ 950 ರೂಪೀಸ್, 950 ರೂಪಾಯಿ ಫ್ರೀ ಶಿಪ್ಪಿಂಗ್ ಆಗುತ್ತೆ. ಇವಾಗ ಇರೋರೆಲ್ಲ ಮೇಡಮ್ ಸಿಂಗಲ್ ಹಾರಂ ಕೊಡ್ತೀರಾ ಅಂತ ಕೇಳ್ಬೇಡಿ, ಇದು ಸಿಂಗಲ್ ಹಾರಂ ನ ಬಿಟ್ಟಿದ್ದಾರೆ. ಅಂಡ್ ಸ್ಟಾಕ್ ಕೂಡ ನನ್ನ ಕಡೆ ಇದೆ, ಹಂಗಾಗಿ ಹೇಳ್ತಾ ಇದೀನಿ. ಸೊ ಸಿಂಗಲ್ ಹಾರಂ ವಿತ್ ಜುಮ್ಕಾ ಬಂದ್ಬಿಟ್ಟು 950 ರೂಪೀಸ್ ಆಗುತ್ತೆ. 2 ಕಾಂಬೋ ಬೇಕು ಅಂದ್ರೆ ನಿಮ್ಗೆ, ಸೊ ಇದು 2 ಕಾಂಬೋ ಬೇಕು ಅಂದ್ರೆ 1250 ರೂಪೀಸ್ ಫ್ರೀ ಶಿಪ್ಪಿಂಗ್ ಆಗುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ದಿಸ್ ಬ್ಯೂಟಿಫುಲ್ ಆಗಿ ಒಂದು ಪರ್ಲ್ ಕಾಂಬೋ. ಸೊ ನೀವು ನೋಡ್ತಾ ಇರ್ಬೋದು, ತುಂಬಾನೇ ಲೈಟ್ ವೇಟ್ ಆಗಿದೆ. ಹಾಗೆ ಜೊತೆಗೆ ಇಲ್ಲಿ ಲಾಟ್ಸ್ ಆಫ್ ಅಂದ್ರೆ ಬಂಚ್ ಆಫ್ ವೈಟ್ ಪರ್ಲ್ಸ್ ಇರೋದ್ರಿಂದ ತುಂಬಾ ಪ್ರಿಟಿಯಾಗಿ ಕೂಡ ಕಾಣಿಸುತ್ತೆ. ಇದು ಸಖತ್ತಾಗಿದೆ ನೋಡಿ, ವಾವ್ ಅನ್ನೋ ತರ ಇದೆ. ಇಲ್ಲಿ ಬಂದ್ಬಿಟ್ಟು ನಿಮ್ಗೆ ಮಾವಿನಕಾಯಿ ಡಿಸೈನ್ ಅಲ್ಲಿ ಫುಲ್ ಡಿಸೈನ್ ಬರುತ್ತೆ. ವಾಯ್ಸ್ ಸರಿಯಾಗಿಲ್ಲ, ಪ್ಲೀಸ್ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಅಂಡ್ ಇದು ಬಂದ್ಬಿಟ್ಟು ನಿಮ್ಗೆ ಲಕ್ಷ್ಮಿ ಡಿಸೈನ್, ಇಲ್ಲಿ 2 ಸೈಡ್ ಕೂಡ ನಿಮ್ಗೆ ಪಿಕಾಕ್ ಡಿಸೈನ್ ಬರುತ್ತೆ. ಇಯರಿಂಗ್ಸ್ ಬಂದ್ಬಿಟ್ಟು ಸೇಮ್ ಅದೇ ತರ ಇದಕ್ಕೂ ಕೂಡ ಇಯರಿಂಗ್ಸ್ ಬರುತ್ತೆ. ಸೊ ಸೇಮ್ ಪೀಸ್ ಅಲ್ಲಿ ನೆಕ್ ಪೀಸ್ ಕೂಡ ಬರುತ್ತೆ. ಈ ಒಂದು ಕಾಂಬೋ ಪ್ರೈಸ್ ಬಂದ್ಬಿಟ್ಟು ನಿಮ್ಗೆ 999 ಫ್ರೀ ಶಿಪ್ಪಿಂಗ್ ಆಗುತ್ತೆ, 999 ರೂಪಾಯಿ ಫ್ರೀ ಶಿಪ್ಪಿಂಗ್. ದಿಸ್ ಬ್ಯೂಟಿಫುಲ್ ಕಾಂಬೋ ಮಸ್ತ್ ಆಗಿದೆ ಅಂತ, ತುಂಬಾ ಲೈಟ್ ವೇಟ್ ಕೂಡ ಇದೆ, ನೀವು ಆರಾಮ್ಸೆ ವೇರ್ ಮಾಡ್ಬೋದು. ಇದಂತೂ ಸೂಪರ್ ಡೂಪರ್ ಜ್ಯುವೆಲ್ರಿ ಅಂತ ಹೇಳ್ಬೋದು. ನಾರ್ಮಲ್ ಗೆ ತುಂಬಾ ಬೆಸ್ಟ್ ಅಂಡ್ ಗ್ರ್ಯಾಂಡ್ ವೆಡ್ಡಿಂಗ್ ಜ್ಯುವೆಲ್ರಿ. ನೀವು ವೆಡ್ಡಿಂಗ್ ನಿಶ್ಚಿತಾರ್ಥ ಅಥವಾ ಏನಾದ್ರು ಫಂಕ್ಷನ್ ಪೂಜೆ ಎಲ್ಲದಕ್ಕೂ ಕೂಡ ಇದನ್ನ ಗಿವ್ ವೇರ್ ಆರಾಮ್ಸೆ ಮಾಡ್ಬೋದು. ಇಯರಿಂಗ್ ಜುಮ್ಕಾ ನೋಡಿ ಬೋರ್ ಆಗಿದೆ. ಇಯರಿಂಗ್ಸ್ ಎಲ್ಲ ತುಂಬಾ ಪ್ರಿಟಿ ಆಗಿದೆ, ಪ್ರಿಟಿ ಎಷ್ಟು ಅಂತಾನೆ ಹೇಳ್ಬೋದು, ಅಷ್ಟು ಚೆನ್ನಾಗಿದೆ. ಇದ್ರಲ್ಲಿ ನಿಮ್ಗೆ ಗೋಲ್ಡ್, ವೈಟ್ ಮತ್ತೆ ಗ್ರೀನ್ ಅಲ್ಲಿ ಲಾಸ್ಟ್ ಅಲ್ಲಿ ಬೀಡ್ಸ್ ಬರುತ್ತೆ. ಇದ್ರಲ್ಲಿ ಪ್ಲಸ್ ಏನಪ್ಪಾ ಅಂದ್ರೆ ಒಂದು ಲೇಯರ್ ಡಬಲ್ ಲೇಯರ್ ಇದೆ, ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಡಬಲ್ ಲೇಯರ್ ಇರೋದು ಸಕ್ಕತ್ತಾಗಿ ಕಾಣಿಸುತ್ತೆ. ಒಂದು ಲೇಯರ್ ಅಲ್ಲಿ ನಿಮ್ಗೆ ಫುಲ್ ಲಕ್ಷ್ಮಿ ಡಿಸೈನ್ ಮೇಲೆ, ಇನ್ನೊಂದು ಲೇಯರ್ ಅಲ್ಲಿ ಪಿಕಾಕ್, ಅದು 3D ಪಿಕಾಕ್ ಡಿಸೈನ್ ಬರುತ್ತೆ. ತುಂಬಾ ಗ್ರ್ಯಾಂಡ್ ಆಗಿ ತುಂಬಾ ರಿಚ್ ಲುಕ್ ನ ಇದು ನಿಮ್ಗೆ ಕೊಡುತ್ತೆ. ಅಂಡ್ ಇದ್ರಲ್ಲಿ ಕೂಡ ಅಷ್ಟೇ ಅದೇ ತರದ ಸೇಮ್ ಪ್ಯಾಟರ್ನ್ ಅಲ್ಲಿ ನಿಮ್ಗೆ ಡಿಸೈನ್ ಬರುತ್ತೆ, ಮಸ್ತಾಗಿದೆ. ಬಂದ್ಬಿಟ್ಟು ಆಂಟಿಕ್ ಪಾಲಿಶ್ ಬರುತ್ತೆ ಗೈಸ್. ಪ್ಲೀಸ್ ಅಡ್ಜಸ್ಟ್. ನನ್ನ ವಾಯ್ಸ್ ನಾಳೆ ಅಷ್ಟೊತ್ತಿಗೆ ಸರಿ ಆಗುತ್ತೆ ಅಂತ ಅನ್ಕೊಂಡ್ರೆ ಇನ್ನೂ ಸರಿನೇ ಆಗಿಲ್ಲ ಅದು. ಸೊ ತುಂಬಾ ಪ್ರಿಟಿ ಆಗಿದೆ. ಈ ಸೆಂಟರ್ ಅಲ್ಲಿ ಫ್ಲವರ್ಸ್ ಬಂದಿರೋದು, ಈ ಮಲ್ಟಿ ಕಲರ್ ಕಾಂಬೋನೇ ಸಖತ್ತಾಗಿ ಬಂದಿದೆ. ಅಂಡ್ ಈ ಮಲ್ಟಿ ಕಲರ್ ಕಾಂಬೋ ಪ್ರೈಸ್ ಬಂದ್ಬಿಟ್ಟು 1200 ರೂಪೀಸ್ ಫ್ರೀ ಶಿಪ್ಪಿಂಗ್ ಆಗುತ್ತೆ. ಸೊ ಸಖತ್ತಾಗಿದೆ. ನಾನು ತೋರಿಸಿರುವಂತಹ ಎಲ್ಲ ಕಲೆಕ್ಷನ್ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಅಂಡ್ ನಾನು ಹೇಳಿದ್ನಲ್ಲ ವಿಡಿಯೋ ಸ್ಟಾರ್ಟಿಂಗ್ ಅಲ್ಲಿ ಏನು ಹೇಳಿದ್ದೆ, ಯಾರು ಕೂಡ ಈ ತರ ಫೇಕ್ ಮೋಸ ಹೋಗ್ಬಿಡಿ ಅಂದ್ರೆ ಅದನ್ನ ಸ್ವಲ್ಪ ಇಟ್ಕೊಳ್ಳಿ, ಯಾರು ಕೂಡ ನೀವು ಮೋಸ ಹೋಗ್ಬಿಡಿ ಅಂತ ಕೇಳ್ಕೊತಾ ಇದೀನಿ. ಸೊ ಮತ್ತೆ ಸಿಗ್ತೀನಿ ನಾಳೆ ಹೊಸ ಕಲೆಕ್ಷನ್ಸ್ ಹಾಗೆ ಹೊಸ ವಿಡಿಯೋ ಜೊತೆ. ಬೈ ಬಾಯ್.